ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೋರಿಸ್ಕೊಡ್ತಿರೋಂಥ ರೆಸಿಪಿ ಬಂದು ಮೊಟ್ಟೆ ಕೋಳಿ ಬಸ್ಸಾರು. ನೀವು ಮೊಟ್ಟೆ ಕೋಳಿ ಸಾಂಬಾರು ನೋಡಿರ್ತೀರ, ಆದರೆ ನಾನಿವತ್ತು ತೋರಿಸ್ಕೊಡ್ತಿರೋವಂಥದ್ದು ಮೊಟ್ಟೆ ಕೋಳಿ ಬಸ್ಸಾರು ಅಂತ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಅರ್ಧ ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಎಲ್ಲನೂ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದೆರಡು ಈರುಳ್ಳಿ, 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ಈಗ ರುಬ್ಕೊಂಡು ಬಂದಿದ್ದೀನಿ. ನಾನು 1.5 kg ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. 1.5 kg ಮೊಟ್ಟೆ ಕೋಳಿನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಸಾಂಬಾರನ್ನ ಒಂದು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಕುಕ್ಕರಿಗೆ ಮೊದಲಿಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ಇದ್ದು ನಂತರ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಆಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕುದಿ ಬಂದಾಗ ನಾವು ಚಿಕನ್ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕುದ್ದಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಈಗ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಒಂದು 5 ಮಿನಿಟ್ಸು. ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ 2 ಮಿನಿಟ್ಸ್ ಮಸಾಲೆ ಜೊತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ. ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಚಿಕನ್ನು ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿರುತ್ತೆ, ಟೇಸ್ಟ್ ಹೆಚ್ಚಾಗುತ್ತೆ ಅನ್ನೋದರಿಂದ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಇವಾಗ ಇದನ್ನು ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಮಸಾಲ ಎಲ್ಲ ಚಿಕನಿಗೆ ಇಟ್ಕೊಳ್ಳಿ ಅಂತ ಒಂದು 10 ಮಿನಿಟ್ಸ್ ಬೇಯಿಸ್ಕೊತೀನಿ. ಚಿಕನ್ ಬೇಯೋ ಅಷ್ಟರಲ್ಲಿ ನಾವು ಇನ್ನೊಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಅದೇ ಜಾರಿಗೆ ನಾವು ಚಟ್ನಿ ಕಡಲೆ ಹಾಕ್ಕೊಬೇಕು. ಅರ್ಧ ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಗಸಗಸೆ ಹಾಕ್ಕೊತೀನಿ. ಈಗ ನಾನು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತೀನಿ. ನಿಮ್ಮ ಮನೇಲಿ ಎಷ್ಟು ಬೇಕಾಗುತ್ತೋ, ನಿಮಗೆ ಯಾವ ಥರ ಬೇಕಾಗುತ್ತೋ ಆ ಥರ, ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೇಕು, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾನು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತೀನಿ ಮತ್ತು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತೀನಿ. ಇದು ಕೂಡ ಹಾಗೆ ನಿಮಗೆ ಎಷ್ಟು ಬೇಕೋ, ನಿಮ್ಮ ಮನೆಗೆ ಎಷ್ಟು ಬೇಕಾಗಬಹುದೋ ಅಷ್ಟು ಹಾಕ್ಕೊಳ್ಳಿ. ಇದು 2 ಮಸಾಲೆ ರುಬ್ಬಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ಈಗ ರುಬ್ಕೊಂಬರೋಣ ಬನ್ನಿ. ಈಗ 2ನೇ ಮಸಾಲೆ ಕೂಡ ರೆಡಿಯಾಗಿದೆ. ಇವಾಗ ಚಿಕನ್ನು ಚೆನ್ನಾಗಿ ಬೆಂದಿದೆ, ಕುದಿ ಬಂದಿದೆ. ಕುದಿಯೋದ್ರಿಂದ ಗೊತ್ತಾಗುತ್ತೆ ತುಂಬ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ. ಈಗ ಇನ್ನೂ 1 ಮಿನಿಟ್ನು ಸ್ವಲ್ಪ ಬೇಯಿಸ್ಕೊಂಡು ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊತೀನಿ. ಚಿಕನ್ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು 2 ಮಿನಿಟ್ಸ್ ಇದೇ ಮಸಾಲೆಯಲ್ಲಿ ಬೇಯಿಸ್ಕೊತೀನಿ, ಸ್ವಲ್ಪ ಕುದಿ ಬರೋವರೆಗೂ. ಅಂದರೆ ಈ ಮಸಾಲೆ ಕೂಡ ಚಿಕನಿಗೆ ಇಟ್ಕೊಬೇಕಲ್ವ, ಅದಕ್ಕೆ ಒಂದು 2 ಮಿನಿಟ್ಸ್ ನಾನು ಮತ್ತೆ ಬೇಯಿಸ್ಕೊತೀನಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ನನಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಸಾಂಬಾರು, ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ನೀರು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ನೀವು ಹಾಕ್ಕೊಳ್ಳಿ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ನಾನು ಬೇಗ ಮುಚ್ಚೋಣ. ಈಗ ನಾನು ಮೊಟ್ಟೆನ ಯಾಕೆ ಲಾಸ್ಟಲ್ಲಿ ಹಾಕ್ಕೊತಿದ್ದೀನಿ ಅಂದರೆ,
ಆವಾಗಲೇ ಹಾಕ್ಕೊಂಡಿದ್ರೆ ನಾವು ಮಿಕ್ಸ್ ಮಾಡುವಾಗ ಮೊಟ್ಟೆ ಒಡೆದೋಗ್ಬಿಡುತ್ತೆ. ಆದ್ದರಿಂದ ನಾನು ಲಾಸ್ಟಲ್ಲಿ ಇನ್ನೇನು ಕ್ಲೋಸ್ ಮಾಡ್ತಿದ್ದೀನಿ ಲಿಡ್ನ ಅನ್ನೋವಾಗ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಕೋಳಿ ತುಂಬ ಹೊತ್ತು ತೊಗೊಳುತ್ತೆ ಬೇಯೋದಕ್ಕೆ, ಅದಕ್ಕೆ ಒಂದು 5 ವಿಸಿಲ್ ಆಗೋವರೆಗೂ ಇಟ್ಕೊಳ್ಳಿ. ಈಗ ನಾನು ಬಸ್ಸಾರು ಮಾಡಿರೋದ್ರಿಂದ ಈ ಪೀಸ್ಗಳನ್ನೆಲ್ಲನೂ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ. ಇದರಿಂದ ಪೀಸ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ಎಲ್ಲ ಪೀಸ್ನೂ ನಾನು ಎತ್ತಿಟ್ಕೊಂಡು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತೀನಿ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು, 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿದು ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಬೇಯೋವರೆಗೂ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಈಗ ಹಸಿ ವಾಸನೆ ಹೋಗಿದೆ. ನಾನು ಆವಾಗಲೇ 2 ಮಸಾಲೆ ರುಬ್ಬಿದ್ನಲ್ಲ, ಆ 2 ಮಸಾಲೆಯಿಂದ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಫ್ರೈಗೆ ಹಾಕ್ಕೊಳ್ಳೋಣ ಅಂತ. ಇದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಫ್ರೈ. ಅದರಿಂದ ನಾನು ಮಸಾಲೆ ಎತ್ತಿಟ್ಕೊಂಡಿದ್ದೆ. ಈಗ ಫಸ್ಟ್ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾದ ನಂತರ ಇನ್ನೊಂದು ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಹಸಿ ವಾಸನೆ ಹೋಗಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಆಗಲೇ ಸಾಂಬಾರಿಗೆ ನಾನು ಉಪ್ಪು ಹಾಕೋದನ್ನ ವೀಡಿಯೋ ಮಾಡಿರಲಿಲ್ಲ. ನೀವು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ತೆಗೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಒಂದು 5 to 10 ಮಿನಿಟ್ಸ್. ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ. ಇದು ನ್ಯೂ ರೆಸಿಪಿ, ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನದು ಚಾನಲಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಊಟ ಮಾಡೋಣ ಬನ್ನಿ. ಇದು ಆ ಮುದ್ದೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಪ್ಲೀಸ್ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.